ತುಂಬ ಬಡವರನ್ನ ಗಮನಿಸ್ಬಿಟ್ಟು ಅವ್ರಿಗೇನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಈ ಸುಮ್ಮನೆ ಇರೋರಿಗೆ ಎಲ್ಲನೂ ಸೇರ್ತಾ ಇದೆ. ಎರಡೇ ಜಾತಿ ಇರೋದು, ಒಂದು ಗಂಡು ಒಂದು ಹೆಣ್ಣು ಅಷ್ಟೇನೆ. ಈ ರಾಜಕೀಯ ಬಿಟ್ಬಿಡ್ಬೇಕು ಮೇಡಮ್, ಹೊಲಸು ರಾಜಕೀಯ ನಡೀತಾ ಇದೆ. ಗೌರ್ಮೆಂಟ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲವೇ ಇಲ್ಲ. ಅದು ಏನು ಬೇಕಿರಲಿಲ್ಲ ಮೇಡಮ್, ಅದು ಅಲ್ವಾ? ಏಕೆಂದರೆ ಈಗ ಅದೇನು ಅಂತಲೇ ಗೊತ್ತಾಗ್ತಾ ಇಲ್ಲ. ಜನಗಣತಿ ಅಂತ ನಮ್ಮನೆಗೂ 4 ಸರಿ ಬಂದರು. ನಾನು 4 ಸರಿನೂ ಅದೇ ಉತ್ತರ ಕೊಟ್ಟೆ. ಏನಕ್ಕೆ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಏಕೆಂದರೆ ಎಂಥದ್ದು ಈ ಸೆನ್ಸಸ್ ಬಗ್ಗೆ ತುಂಬ ಬಡವರನ್ನ ಗಮನಿಸ್ಬಿಟ್ಟು ಅವ್ರಿಗೇನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಈ ಸುಮ್ಮನೆ ಇರೋರಿಗೆ ಎಲ್ಲನೂ ಸೇರ್ತಾ ಇದೆ. ಈ ಸಾಹುಕಾರಗಳಿಗೇನೆ ಮನೆ ಇರೋರಿಗೆ ಎಲ್ಲರಿಗೂ ಅವ್ರಿಗೆ ಸೇರ್ತಾ ಇದೆ. ಸೊ ಏನು ಅಂತಂದರೆ ಇದನ್ನು ಜನಗಣತಿ ಮಾಡ್ತಿರೋದು ಬಡವರು ಅಂತ ಗುರುತಿಸ್ಬಿಟ್ಟು ಅವ್ರಿಗೇನಾರು ಒಂದು ಅನುಕೂಲ ಮಾಡಿಕೊಡ್ಬೇಕು. ಇವಾಗ ಅದರಲ್ಲಿ ಒಂದು 60 ಕ್ವಶನ್ಸ್ ಇದೆ. ಇವಾಗ ನಿಮ್ಮ ಮನೆಯಲ್ಲಿ ಕುರಿ ಇದೆಯಾ, ನಾಯಿ ಇದೆಯಾ, ಆ ಥರ ಕಾರ್ ಇದೆಯಾ? ಹೌದು 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 ಹೌದು. ಕ್ವಶನ್ಸ್ ಬೇಕಿತ್ತಾ? ಬೇಕಿಲ್ಲ ಮೇಡಮ್, ಅದೆಲ್ಲ ಏನು ಬೇಕೇ ಇರಲಿಲ್ಲ. ಏಕೆಂದರೆ ನನ್ನ ಬಗ್ಗೆ ಜಾತಿ ಅಭಿಪ್ರಾಯನೇ ಬೇಕೇ ಇರಲಿಲ್ಲ. ಎರಡೇ ಜಾತಿ ಇರೋದು, ಒಂದು ಗಂಡು ಒಂದು ಹೆಣ್ಣು ಅಷ್ಟೇನೆ. ಇದಕ್ಕೆ ಅವರು ಮುತುವರ್ಜಿ ಕೊಡಬೇಕೇ ಹೊರತುನುವೆ ಆ ಜಾತಿ ಈ ಜಾತಿ ಅಂತ ಅವರಲ್ಲೇ ತಿಕ್ಕಾಟ ರಾಜಕೀಯದಲ್ಲೇ ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ಇದು ಮಾಡ್ತಾ ಇದ್ದಾರೆ. ಅದರಿಂದ ಏನು ಪ್ರಯೋಜನವೂ ಇಲ್ಲ. ಅದರಿಂದ ಅವರವರೇ ಹೊಡೆದಾಡ್ಕೋತಾರೆ, ಅವರವರೇ ಇದು ಮಾಡ್ತಾರೆ. ಎಲ್ಲ ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾ ಇಲ್ಲ. ಈಗ ನೋಡಿ, ಈಗಾಗಲೇ ಅದೇನೋ ಸಿದ್ದರಾಮಯ್ಯವರು ಅದೇನೋ ಸೇರಿಸಿದಾರಲ್ಲ, ಅದು ಬೇಕಿರಲಿಲ್ಲ ಮೇಡಮ್, ಅದು ಅಲ್ವಾ? ಸೊ ಹಾಗಾಗಿ ನನ್ನ ಅಭಿಪ್ರಾಯಕ್ಕೆ ರಾಜಕೀಯ ಇನ್ನೂ ಚೆನ್ನಾಗಿ ಇದಾಗಬೇಕು. ರಾಜಕೀಯದಲ್ಲಿ ಅವರೊಂಥರ ಇವರೊಂಥರ ಅಂದ್ಕೊಂಡು ಸುಮ್ಮನೆ ಅವರವರವರಲ್ಲೇ ಬರೀ ತಿಕ್ಕಾಟ ನಡೀತಾ ಇದೆ ಅಷ್ಟೇನೆ. ಇದರಿಂದ ಏನೂ ಪ್ರಯೋಜನವಿಲ್ಲ ಮೇಡಮ್. ಮಕ್ಕಳ ಭವಿಷ್ಯನೂ ಇದರಿಂದ ಇದಾಗ್ತಿದೆ. ಹೌದು, ಮಕ್ಕಳ ಭವಿಷ್ಯ ಏನು ಇದಿಲ್ಲ, ಮುತುವರ್ಜಿಲ್ಲ. ಈ ಶಿಕ್ಷಣದ ಬಗ್ಗೆನೂ ಏನೂ ಇಲ್ಲ. ಇದು ಇಂಥ ಜನಗಣತಿ ಮಾಡೋದು ಈ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಅದನ್ನು ಇದು ಮಾಡಬೇಕು ಮೇಡಮ್. ಶಿಕ್ಷಣದ ಬಗ್ಗೆನೇ ಅವರು ಜಾಸ್ತಿ ಇದು ಮಾಡಿದಾಗ ಅದು ಮುಂದೆ ಬರೋಕ್ಕೆ ಸಾಧ್ಯ ಇದೆ. ಯೂತ್ಸ್ಗೆ ಅಷ್ಟೇ, ಅವ್ರುಗಳಿಗೂ ಅಷ್ಟೇ ಇದ್ರ ಬಗ್ಗೆ ಅವ್ರಿಗೂ ಮುಂದೆ ಬಿಡಬೇಕು. ಸುಮ್ಮನೆ ಇರೋರೇ ರಾಜಕೀಯದಲ್ಲಿ ಮುಂದುವರಿತಾ ಇದ್ದಾರೆ. ಈಗ ನಾನು ಕೋಆಪ್ರೇಟಿವ್ ಸೊಸೈಟಿನಲ್ಲಿ ಡೈರೆಕ್ಟರ್ ಆಗಿದ್ದೇನೆ 30 ವರ್ಷದಿಂದ. ಸೊ ಅದರಲ್ಲೂ ಅಷ್ಟೇ ಹಳೆ ಹುಲಿಗಳು ಇರ್ತಾರೆ, ಬೇರೆ ಹೊಸಬ್ರಿಗೆ ಚಾನ್ಸೇ ಕೊಡೋದಿಲ್ಲ. ಅದರಲ್ಲೂ ಅಷ್ಟೇ ನನ್ನ ಅಭಿಪ್ರಾಯ ಏನು, ಲೋನ್ ಕೊಡಿ, ಮುಂದುವರಿಸಿ, ಅವ್ರಿಗೆ ಪಾಠ ಪ್ರವಚನ ಏನಾದರೂ ಮಾಡಿಸಿ. ಒಂದು 4,500 ಜನ ಇದ್ದಾರೆ. ಮಹಿಳಾ ಬ್ಯಾಂಕಲ್ಲೂ ಅಷ್ಟೇನೆ, ಈ ಸೊಸೈಟಿನಲ್ಲೂ ಅಷ್ಟೇನೆ. ಸುಮ್ಮನೆ ಈ ರಾಜಕೀಯದವ್ರು ಬಂದುಬಿಡ್ತಾರೆ ಅದಕ್ಕೂ. ಕಾಂಗ್ರೆಸ್ನವ್ರದ್ದೇ ಎಲ್ಲದರಲ್ಲೂ. ನಮ್ಮಲ್ಲೂ ಅಷ್ಟೇ ಕಾಂಗ್ರೆಸ್ ಲೀಡ್ರುಗಳು ಒಂದು 3 ಜನ ಡೈರೆಕ್ಟರ್ ಆಗಿದ್ದಾರೆ. ಮತ್ತು ಈ ದರ್ಶನ್ ಅವರಮ್ಮ ಮೀನಾ ತೂಗುದೀಪ ಅವರು ಕೂಡ ಡೈರೆಕ್ಟರ್ ಆಗಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಈ ರಾಜಕೀಯ ಬಿಟ್ಬಿಡ್ಬೇಕು ಮೇಡಮ್, ಹೊಲಸು ರಾಜಕೀಯ ನಡೀತಾ ಇದೆ. ಟೋಟಲಿ ಗೌರ್ಮೆಂಟ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲವೇ ಇಲ್ಲ. ಏಕೆ ಅಂತಂದರೆ ಬೇಕಾದಷ್ಟು ಮಾಡ್ಬೋದು, ಮಾಡ್ತಾ ಇಲ್ಲ ಅವರು. ಬರೀ ಅವರವರಲ್ಲೇ ತಿಕ್ಕಾಟ ನಡೀತಾ ಇದೆ. ಇವಾಗ ಫ್ರೀ ಅಂತ ಹೇಳಿ ಕೊಟ್ಟಿದ್ದಾರೆ ಮಹಿಳೆ, ಅದು ಬೇಕಿರಲಿಲ್ಲ ಮೇಡಮ್. ನನ್ನ ಪ್ರಕಾರ 60 ಆದವ್ರಿಗೆ ಒಂದು ಔಷಧ ಆರೋಗ್ಯದ ಬಗ್ಗೆ ಕಾಳಜಿಗೆ ತೋರಿಸ್ಬೇಕಿತ್ತು. ಅದು ಬೇಕಿಲ್ಲ. 2,000 ಲೈಟ್ ಫ್ರೀ ಏನು ಬೇಕಿಲ್ಲ. ಮೊದಲಿಂದ ನಡ್ಕೊಂಡು ಹೋಗ್ತಾಯಿತ್ತು, ಅದರದ್ದೇನು ಬೇಕೇ ಇರಲಿಲ್ಲ. 60 ಆದವ್ರಿಗೆ ನೋಡಿ ಒಂದು ಆರೋಗ್ಯದ ಏನಾದರೂ ಅನುಕೂಲ ಔಷಧಿಗಳು ಅದು ಮಾಡಬೇಕು. ಏಕೆಂದರೆ ಈಗ ಒಂದು 40 ಆಗ್ತಿದ್ದಾಗೇ ಶುಗರ್ ಇರುತ್ತೆ, BP ಇರುತ್ತೆ, ಏನಾದರೂ ಒಂದು ಇದ್ದೇ ಇರುತ್ತೆ, ಗ್ಯಾಸ್ಟ್ರಿಕ್ ಇರುತ್ತೆ, ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು.